ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ಸೀಮಾ ವ್ಯಾಪ್ತಿಯ ಕೃಷಿ ಜಮೀನುಗಳಲ್ಲಿ ವಿದ್ಯುತ್ ಪ್ರಸರಣ ಮಾರ್ಗಕ್ಕಾಗಿ ಅಳವಡಿಸಲು ಉದ್ದೇಶಿಸಿರುವ ಟವರ್ಗಳ ನಿರ್ಮಾಣಕ್ಕೆ ನಿಗದಿಪಡಿಸಿದ ಪರಿಹಾರವನ್ನು ಮರುಪರಿಶೀಲಿಸಬೇಕು ಎಂದು ಭೂ ಮಾಲೀಕರು ಕೊಪ್ಪಳ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಕುಷ್ಟಗಿ ಸೀಮಾ ವ್ಯಾಪ್ತಿಯ ಜಮೀನುಗಳ ಮಾಲೀಕರು ಕುಷ್ಟಗಿ ತಹಶೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗೆ ಬರೆದ ಮನವಿ ಪತ್ರವನ್ನು ಸೋಮವಾರ ಬೆಳಗ್ಗೆ ಸಲ್ಲಿಸಿದರು. ಕೆಪಿಟಿಸಿಎಲ್ 400 ಹಾಗೂ 220 kV ವಿದ್ಯುತ್ ಪ್ರಸರಣ ಮಾರ್ಗಕ್ಕಾಗಿ ಕುಷ್ಟಗಿ ಸೀಮಾ ವ್ಯಾಪ್ತಿಯ ಕೃಷಿ ಜಮೀನುಗಳಲ್ಲಿ ವಿದ್ಯುತ್ ಪ್ರಸರಣ ಮಾರ್ಗ ಹಾದು ಹೋಗುತ್ತಿದೆ. ವಿದ್ಯುತ್ ಗೋಪುರ ಅಂದರೆ ಟವರ್ಗಳಿಗೆ ಪ್ರತಿ ಚದರ್ ಮೀಟರ್ಗೆ 2600 ರೂಪಾಯಿ ಮತ್ತು ಮೊಗಸಾಲಿಗೆ ಪ್ರತಿ ಚದರ್ ಮೀಟರ್ಗೆ 40 ರೂಪಾಯಿರಂತೆ ಪರಿಹಾರ ದರ ನಿಗದಿಪಡಿಸಲಾಗಿದೆ. ಆದರೆ ಸದರಿ ಪರಿಹಾರವು ಜಮೀನಿನ ನಿಜವಾದ ಮಾರುಕಟ್ಟೆ ಮೌಲ್ಯಕ್ಕೆ ಅನುಗುಣವಾಗಿಲ್ಲ. ಕುಷ್ಟಗಿ ಸೀಮಾ ವ್ಯಾಪ್ತಿಯ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಗಳೇ ಆದೇಶಿಸಿದ ಮೌಲ್ಯಕ್ಕೆ ವ್ಯತಿರಿಕ್ತವಾಗಿ ಮಾರುಕಟ್ಟೆ ಮೌಲ್ಯ ಅಕ್ಟೋಬರ್ 1, 2023 ಅವಧಿಯಲ್ಲಿ ಪ್ರತಿ ಚದರ್ ಮೀಟರ್ಗೆ 6,000 ರೂಪಾಯಿ ಇರುತ್ತದೆ. ಉಲ್ಲೇಖ 2 ಅನ್ವಯ ಸರ್ಕಾರವು ಸದರಿ ಪ್ರದೇಶದ ಭೂ ಮಾಲೀಕರ ಪರಿಷ್ಕೃತ ಮಾರ್ಗಸೂಚಿ ಆದೇಶದ ಅನ್ವಯ ಸದರಿ ಜಮೀನುಗಳ ಎಸ್ಆರ್ ಗೈಡ್ಲೈನ್ಸ್ ವ್ಯಾಲ್ಯೂ 200ರಷ್ಟು ಪ್ರತಿ ಚದರ್ ಮೀಟರ್ಗೆ ರೂಪಾಯಿ 12,000 ಆಗಲಿದೆ. ಮೊಗಸಾಲಿಗೆ ತಾವು ನಿಗದಿಪಡಿಸಿದ ಈಗಿನ ದರ 40 ರೂಪಾಯಿ ಆಗಿದ್ದು, ಆದರೆ ಸರ್ಕಾರದ ಎಸ್ಆರ್ ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ಕುಷ್ಟಗಿ ನಗರ ಸೀಮಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಜಮೀನುಗಳ ಮೌಲ್ಯ ಕೃಷಿ ಜಮೀನು ರೂಪಾಯಿ 8,50,000 ರೂಪಾಯಿ ಇದ್ದು, ಈ ಮೌಲ್ಯಕ್ಕೆ 30ರಷ್ಟು ಅಂದರೆ 2,55,000ಗಳಾಗಿದ್ದು, ಇದರಂತೆ ಪ್ರತಿ ಚದರ್ ಮೀಟರ್ಗೆ 63 ರೂಪಾಯಿ ಆಗುತ್ತದೆ. ಹೈ ಟೆನ್ಷನ್ ವೈರ್ ಹೊಂದಿರುವ ಮಾರ್ಗ ಜಮೀನುಗಳಲ್ಲಿ ಹಾದು ಹೋಗಿರುವುದರಿಂದ ಜಮೀನಿನ ಸಂಪೂರ್ಣ ಉಪಯೋಗಕ್ಕೆ ನಿರ್ಬಂಧ ಉಂಟಾಗಲಿದೆ. ಬೆಳೆ ಹಾಗೂ ಮರಗಳಿಗೆ ನಷ್ಟವಾಗಲಿದೆ. ಭವಿಷ್ಯದಲ್ಲಿ ಜಮೀನುಗಳ ಮೌಲ್ಯ ಮತ್ತು ಅಭಿವೃದ್ಧಿ ಸಾಮರ್ಥ್ಯ ಕುಂಠಿತವಾಗಲಿದೆ. ನಿಗದಿಪಡಿಸಿದ ಪರಿಹಾರವು ನ್ಯಾಯಸಮ್ಮತ ಹಾಗೂ ಸಮರ್ಪಕವಾಗಿಲ್ಲ. ಆದ್ದರಿಂದ ನಮ್ಮ ಮನವಿ ಗಮನಹರಿಸಿ ಪರಿಹಾರ ಪರಿಶೀಲಿಸಿ ನಿಗದಿಪಡಿಸಿರುವ ಪರಿಹಾರವನ್ನು ಮರು ಲೆಕ್ಕ ಹಾಕಬೇಕು. ಜಮೀನಿನ ನಿಜವಾದ ಮಾರುಕಟ್ಟೆ ಮೌಲ್ಯ, ಎಸ್ಆರ್ ಗೈಡ್ಲೈನ್ಸ್ ವ್ಯಾಲ್ಯೂ ಹಾಗೂ ಇತ್ತೀಚಿನ ಮಾರಾಟ ಪತ್ರಗಳನ್ನು ಪರಿಗಣಿಸಿ ಹೆಚ್ಚುವರಿ ಪರಿಹಾರ ನಿಗದಿಪಡಿಸಬೇಕು. ಅಗತ್ಯವಿದ್ದರೆ ಸ್ಥಳ ಪರಿಶೀಲನೆ ನಡೆಸಿ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಬೇಕು. ನ್ಯಾಯಸಮ್ಮತ ಮತ್ತು ಸೂಕ್ತ ಆದೇಶವನ್ನು ಹೊರಡಿಸಬೇಕು ಎಂದು ಭೂ ಮಾಲೀಕರು ಮನವಿ ಮಾಡಿದ್ದಾರೆ. ಈ ವೇಳೆ ಭೂ ಮಾಲೀಕರಾದ ಅಜ್ಜಪ್ಪ ಕಡ್ಕಲ್, ಸಂಗಪ್ಪ ಪಂಚಂ, ಚನ್ನಪ್ಪ ನಾಲ್ಗಾರ್, ಹುಲ್ಗಪ್ಪ ಚೂರಿ, ರಾಮಣ್ಣ ಕಲಕಬಂಡಿ, ನಿಂಗಪ್ಪ ಕಲಕಬಂಡಿ ಇತರರು ಉಪಸ್ಥಿತರಿದ್ದರು.